ಸ್ಟಾರ್ ಕನ್ನಡ ಕರ್ನಾಟಕದಾದ್ಯಂತ ಅಲ್ಲ, ಭಾರತಾದ್ಯಂತ ಸ್ಟಾರ್ ಕನ್ನಡ ಅಂದರೆ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಚಾನಲ್ ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ. ಏನಿವತ್ತು ಸ್ಟಾರ್ ಕನ್ನಡ ಇರ್ತಕ್ಕಂಥ ಸಂಸ್ಥಾಪಕರಾಗ್ಬೋದು, ಅದರ ಸೂಪರ್ ಸ್ಟಾರ್ ಅಂತ ಹೇಳೋಕ್ಕೂ ಒಂದು ತಪ್ಪಾಗಲ್ಲ. ಇವತ್ತು ಅಸ್ಲಂ ಸರ್ದು ಹುಟ್ಟುಹಬ್ಬ. ನಮ್ಮ ತಂಡ ಏನು ಮಾಸ್ ಟಿವಿ ತಂಡ ಇವತ್ತು ನಮ್ಮ ಸ್ಟಾರ್ ಕನ್ನಡ ಶೋ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅಸ್ಲಂ ಸರ್ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ತಮ್ಮ ಒಂದು ಚಾನಲ್ಗೆ ಬಂದಿದ್ದೀವಿ. ಸರ್, ನಮ್ಮ ಮಾಸ್ ಚಾನಲ್ನಿಂದ ನಮಗೆ ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾರ್ಸ್ ಟಿ ವಿ ತಂಡಕ್ಕೆ. ಯಾಕಂದರೆ ಒಂದು ಇವತ್ತು ಫಸ್ಟ್ ಟೈಮ್ ನನಗೆ ಆ್ಯಕ್ಚುಲಿ ನಾವು ಕೂಡ ಡೀಟೇಲ್ ಚಾನಲ್ ನಡೆಸ್ತೀವಿ, ಯೂಟ್ಯೂಬ್ ಚಾನಲ್ಗಳನ್ನ ಪ್ರಮೋಟ್ ಮಾಡ್ತೀವಿ, ಬ್ರ್ಯಾಂಡಿಂಗ್ ಮಾಡ್ತೀವಿ. ಇವತ್ತು ಒಂದು ಯೂಟ್ಯೂಬ್ ತಂಡ ನಮ್ಮ ಆಫೀಸ್ಗೆ ಬಂದು ನಮ್ಮ ಹುಟ್ಟುಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡಿರೋದು ಒಂದೊಂದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಆ ಒಂದು ತಂಡದಿಂದ ಅವರ ಮುಖ್ಯಸ್ಥರು ನಮ್ಮಲ್ಲಿ ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ನಮ್ಮ ಸ್ಟಾರ್ ಕನ್ನಡ ಬಹಳಷ್ಟು ಹೆಸರು ಮಾಡಿದ್ದೀರಾ. ಇದಕ್ಕೆ ನಿಮ್ಮ ಒಂದು ಪೋಷಕರು ಯಾರು ಅಂತ ತಾವು ಕೇಳಬಹುದಾ? ನಿಮ್ಮ ಶಕ್ತಿ ಹೇಗೆ ಬೆಳೀತು? ಎಸ್ ಸರ್, ಆ್ಯಕ್ಚುಲಿ ಇದು ಒಂದು ಕನಸಿನ ಕೂಸು. ಆ್ಯಕ್ಚುಲಿ ಸುಮಾರು ಒಂದು 10-15 ವರ್ಷದಿಂದನೇ ಈ ಒಂದು ಕಾನ್ಸೆಪ್ಟ್ಗಳನ್ನು ಮಾಡಬೇಕು, ಪ್ರಚಾರಗಳನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಯೋಚನೆಗಳನ್ನು ಮಾಡಿ ಬಂದಂಥದ್ದು. ಯಾಕಂದರೆ ಮುಂಚೆ ಸಾಕಷ್ಟು ಸಿನಿಮಾ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಪ್ರಚಾರ ಕ್ಷೇತ್ರದಲ್ಲಿ ನಮ್ಮ ಸೂಪರ್ ಸ್ಟಾರ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ನಂತರ ಈ ಕೋವಿಡ್ ನಂತರ ಡಿಜಿಟಲೈಸೇಷನ್ ಯಾವಾಗ ಹೆಚ್ಚಾಗಾಯಿತು, ಆ ಸಂದರ್ಭದಿಂದ ನಾವೇನು ಮಾಡಿದ್ವಿ, ಸ್ಟಾರ್ ಕನ್ನಡ ಚಾನಲನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಕಾನ್ಸೆಪ್ಟ್ಸಲ್ಲಿ ಮಾಡೋಣ, ಅದನ್ನು ಹೆಚ್ಚಾಗಿ ಪ್ರಮೋಟ್ ಮಾಡೋಣ ಅಂತೇಳಿ ಈಗ ಹೆಚ್ಚಾಗಿ ನಾವು ಕಮರ್ಷಿಯಲ್ ಕ್ಷೇತ್ರದಲ್ಲಿ, ಅಂದರೆ ಈಗ ಜ್ಯುವೆಲ್ರಿ ಸೆಕ್ಷನ್ಸ್ ಇರ್ಬೋದು, ಅಥವಾ ಸ್ಯಾರೀಸ್ ಇರ್ಬೋದು, ಅಥವಾ ಮಾಡಲಿಂಗ್ ಇಂಡಸ್ಟ್ರಿ ಇರ್ಬೋದು, ಫ್ಯಾಷನ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ, ಈ ಥರ ನಾನಾ ರೀತಿಯ, ಜೊತೆಗೆ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ, ಈ ಥರ ನಾನಾ ಕ್ಷೇತ್ರಗಳಲ್ಲಿ ನಮ್ಮ ಒಂದು ತಂಡ ಒಂದು ವಿಭಿನ್ನ ಒಂದು ಫುಟೇಜ್ ಮುಖಾಂತರ, ಅಂದರೆ ಅದನ್ನು ಹೋಗಿ ಕವರ್ ಮಾಡುವಂಥದ್ದು, ಸ್ಯಾಟಲೈಟ್ಸ್ ಚಾನಲ್ಗೆ ಸಮನಾಗಿ ಒಂದು ಡೀಟೇಲ್ ಚಾನಲ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮದು ಸ್ಟಾರ್ ಕನ್ನಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೊಂದು ಎಲ್ಲ ಒಂದು ತಂಡ ನಮ್ಮ ಜೊತೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮ್ಮ ಸ್ಟಾರ್ ಕನ್ನಡ ಬೆಳವಣಿಗೆಗೆ ಮೂಲ ಕಾರಣಕರ್ತರಾಗಿದ್ದಾರೆ. ಸೊ ಕನಸಿನ ಕೂಸು ನಮ್ಮದು ಇದ್ರೂ ಕೂಡ ಸಾಕಷ್ಟು ಜನ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರೋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ತಾವು ಕೇಳಬೇಕು ಅಂದರೆ ನಿಮ್ಮ ಏನದು ಚೇಂಬರ್ ಫುಲ್ ಆಗಿ ಮೊದಲನೇ ಬದಲಾದಂಗೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್ ಅವರು, ಶಂಕರ್ ನಾಗ್, ಇದರ ಎಲ್ಲ ಒಂದು ಬಹಳ ಹೆಸರಾಗಿರ್ತಕ್ಕಂಥ ಒಂದು ಜೀವಗಳು ಅಂತ ಹೇಳ್ಬೋದು, ಮುತ್ತು ಅಂತ ಹೇಳ್ಬೋದು. ಇವ್ರ ಜೊತೆಗೆ ತಾವು ಒಂದು ಶಕ್ತಿ ತಗೊಂಡು ಅದ್ಯಾಕೆ ಸರ್ ಇಷ್ಟೊಂದು ಮಟ್ಟದಲ್ಲಿ ಬೆಳೆದ್ರಿ? ಅದು ಅಲ್ಲದೆ ಮೊನ್ನೆ ಚಲಚಿತ್ರ ಬಂತು, ನೆನಪುಗಳ ಮಾತು ಮಧುರ ಅಂತ ಹೇಳಿ. ನಮ್ಗೆ ಮಧುರ ಇರ್ಬೋದು, ಅದು ನೋಡಿದ್ವಿ, ರೈಲ್ವೆ ಚಾನಲ್ ಆಗ್ಬೋದು ಅಥವಾ ಬಸ್ಸಲ್ಲಿ ಆಗ್ಬೋದು. ನಿಮ್ಮ ಪ್ರಚಾರ ಬಹಳಷ್ಟು ಬಹಳ ಎಲ್ಲರಿಗೂ ಮೀದಷ್ಟು ಪ್ರಚಾರ ಕೊಟ್ರಿ, ಬಸ್ ಇಂಡಿಯಾ ಆಲ್ಮೋಸ್ಟ್ ಆಗಿ. ಹೇಗೆ ಸರ್ ಇದ್ರ ಶಕ್ತಿ ಹೇಗಾಯ್ತು ನಿಮ್ಮಲ್ಲಿ? ಸರ್, ಇದು ನಾವು ಪ್ರಚಾರ ಕ್ಷೇತ್ರಗಳಲ್ಲಿ ಸುಮಾರು 1-1.5 ಸಾವಿರ ಸಿನಿಮಾಗಳಿಗೆ ಪ್ರಚಾರಕರ್ತರಾಗಿ ಕೆಲಸ ಮಾಡಿರುವಂಥದ್ದು. ಇದರಲ್ಲಿ ಸಾಕಷ್ಟು ಸಿನಿಮಾಗಳಿದೆ, ಸಾಕಷ್ಟು ಸಿನಿಮಾಗಳಿಗೆ ನಾವು ಪ್ರಚಾರಕರ್ತಗಳನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಆಟೋ ಮುಖಾಂತರ, ಬಸ್ ಮುಖಾಂತರ, ಟ್ರೈನ್ ಮುಖಾಂತರ, ಮೆಟ್ರೋ ಮುಖಾಂತರ, ಈ ಥರ ನಾನಾ ಕ್ಷೇತ್ರಗಳಲ್ಲಿ ನಾವು ತೊಡಗಿಸ್ಕೊಂಡಿರೋಂತಹ ಸಂಸ್ಥೆ ಸ್ಟಾರ್ ಕನ್ನಡ ಮೀಡಿಯಾ ನೆಟ್ವರ್ಕ್. ಅದರದ್ದೇ ಆದಂತಹ ಒಂದು ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಕೂಡ ನಮ್ಮ ಪತ್ರಿಕೆ ಇತ್ತು, ಅದ್ರ ಜೊತೆಗೆ ಸ್ಟಾರ್ ಕನ್ನಡ ಚಾನಲ್ ಕೂಡ ಆಗಿರೋಂಥದ್ದು. ಇಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ನಾವು ತೊಡಗಿಸ್ಕೊಂಡಿದ್ವಿ. ಇಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಏನೇನು ಪ್ರಚಾರಕ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಹೇಗೆ ಮುಂದೆ ಸಾಗಬೇಕು ಅನ್ನೋದನ್ನು ಕೆಲವ್ರಿಗೆ ಮಾಹಿತಿ ಇರಲ್ಲ. ಆ ಸಂದರ್ಭದಲ್ಲಿ ನಾವು ಎಲ್ಲ ಥರ ಕ್ಷೇತ್ರದಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನಲ್ಲಿ ನಮ್ಮ ಸಂಸ್ಥೆ ಸೇವೆ ಸಲ್ಲಿಸ್ತಾರಂಥದ್ದು. ಈ ಥರ ಒಂದು ಇದರಲ್ಲಿ ಯಾಕಂದರೆ ಕನ್ನಡದ ಒಂದು ಸಾರ್ವಕಾಲಿಕ ಸರ್ವಶ್ರೇಷ್ಠ ಸೂಪರ್ ಸ್ಟಾರ್ಗಳಂತ ಹೇಳಿದ್ರೆ ನಮ್ಮ ಅಣ್ಣವರು, ನಮ್ಮ ವಿಷ್ಣುವರ್ಧನ್ ಸರ್, ನಮ್ಮ ಶಂಕರ್ ನಾಗ್ ಸರ್, ಈ ಥರ ನಾನಾ ಕ್ಷೇತ್ರದಲ್ಲಿ, ಮತ್ತು ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವರು, ಸುಮಾರು ಈ ಥರ ದೊಡ್ಡ ದಿಗ್ಗಜರೇ ಕನ್ನಡ ಇಂಡಸ್ಟ್ರಿಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋರು. ಅಂತಹವರ ಒಂದು ಸ್ಫೂರ್ತಿ ಮತ್ತು ಅಂತಹವರ ಒಂದು ಮಾರ್ಗದರ್ಶನ ಅಂತಲೇ ಹೇಳ್ಕೋಬೋದು. ಯಾಕಂದರೆ ಅವರು ಹೇಳಿರುವಂಥ ಕೆಲವು ಮಾತುಗಳನ್ನು ಕೇಳಿ ಕೂಡ ನಾವು ಅದನ್ನು ಒಂದು ಸ್ಫೂರ್ತಿಯಾಗಿ ತಗೊಂಡು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಸರ್, ಏನು ಈ ಒಂದು 2026 ವರ್ಷದಲ್ಲಿ ನಿಮಗೆ ಅತ್ಯುತ್ತಮವಾಗಿ ಸಂತೋಷ ತಂದುಕೊಟ್ಟಕ್ಕಂಥ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಸುಮಾರು ಅಂದರೆ 2026ರಲ್ಲಿ ಖುಷಿ ವಿಚಾರ ಅನ್ನೋದು ಏನೂ ಇಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ತುಂಬ ಇಷ್ಟಪಟ್ಟಂತಹ ವ್ಯಕ್ತಿನ ನಾವು
ಹೋದ ವರ್ಷ ಕಳ್ಕೊಂಡಿದ್ವಿ. ಸೊ ಹಾಗಾಗಿ ಅದು ಯಾವತ್ತೂ ನಮಗೆ ಸಂತೋಷ ಅಂತದ್ದು ಏನಿದೆ ತುಂಬ ಅವರ ಒಂದು ಪ್ರೇರಣೆಯಿಂದ ನಾವು ಎಲ್ಲೋ ಒಂದು ಸಾಗ್ತಾ ಇದ್ವಿ, ಯಾವುದೋ ಒಂದು ಜಾಗದಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ನಮ್ಮ ತಂದೆಯವ್ರನ್ನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಅಣ್ಣನ ಒಂದು ನೆನಪು ಕೂಡ ಇಲ್ಲಿ ಕಾಡುತ್ತೆ. ಯಾಕಂದ್ರೆ ಈ ಥರ ಸುಮಾರಿದೆ ಈ ಥರ ಜರ್ನಿಲಿ. ಹಾಗಾಗಿ ಇಲ್ಲಿ ಖುಷಿ ಅನ್ನೋದಿಲ್ಲ. ಯಾಕಂದ್ರೆ ಸದಾಕಾಲ ಯಾಕಂದ್ರೆ ನಾವು ನನ್ನ ಕಾನ್ಸೆಪ್ಟ್ ಏನಿದೆ ಅಂದರೆ ಅತ್ಯುತ್ತಮವಾದದ್ದನ್ನೇ ಯಾವತ್ತೂ ಕೊಡಬೇಕು ಅನ್ನೋದೇ ನಮ್ಮ ಒಂದು ಸಂಸ್ಥೆಯ ಒಂದು ಇದು ಕಾನ್ಸೆಪ್ಟು. ಇಲ್ಲಿ ನಾನು ಪ್ರತಿದಿನನೂ ಖುಷಿಯಿಂದ ಇರಬೇಕಂತಲೇ ನಾವು ಕಲ್ತ್ಕೊಂಡಿರೋಂತಹ ಒಂದು ಇದು. ನಮ್ಮಲ್ಲಿರುವಂತಹ ಸ್ನೇಹಿತರು, ಈ ಕೆಲಸ ಏನು ಮಾಡ್ತಾರೆ ನಮ್ಮಲ್ಲಿ ಪ್ರತಿಯೊಬ್ಬ ಜೊತೆನೂ ನಾವು ಒಂದೇ ಥರ ಇವತ್ತು ಕೂಡ ಯಾವತ್ತೂ ಕೂಡ ಒಂದೇ ರೀತಿಲಿ ಇದ್ದೀವಿ, ಒಂದೇ ಥರ ಇರ್ತೀವಿ, ಸದಾಕಾಲ ಸುಖಿಯಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನಿವತ್ತು ತಮ್ಮ ತಂದೆ ಆಗಲಿದ್ರಿ, ಅನ್ನೋದ್ರಿ ನಿಮ್ಮ ನಂಬಿಸಿದ ನಾವಿದ್ದೀವಿ. ಯಾಕೆಂದ್ರೆ ಮನುಷ್ಯ ಅಂದಮೇಲೆ ಹುಟ್ಟು ಸಾವು ಸಹಜ, ಅದು ದೇವರ ಒಂದು ಹಣೆಬರ ಅಂತ ಹೇಳ್ಬೋದು. ಇದ್ರೂ ನಿಮ್ಮ ನೋವು ನಾವಿರ್ತೀವಿ. ಈಗ ಏನು ನಿಮ್ಮ ಸ್ಟಾರ್ ಕನ್ನಡ ಇದರಲ್ಲಿ ತಮ್ಮ ಮಿಸ್ ಇಂಡಿಯಾ ಅಂತಾರೆ, ಇಂಥ ಒಂದು ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡು ಏನೋ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ತಾವೇನು? ಇಲ್ಲ, ಆ್ಯಕ್ಚುಲಿ ನಾವು ಸಾಕಷ್ಟು ಈಗ ಕ್ಷೇತ್ರಗಳಲ್ಲಿ ತೊಡಸ್ಕೊಂಡಿರೋದ್ರಿಂದ ಈಗ ಫ್ಯಾಷನ್ ಕ್ಷೇತ್ರದಲ್ಲಿ ಮಾರ್ನಿಂಗ್ ಇಂಡಸ್ಟ್ರಿಯಲ್ಲಿ ಸುಮಾರು ಬ್ರ್ಯಾಂಡ್ಗಳ ಜೊತೆ ನಾವು ಅಸೋಸಿಯೇಟ್ ಆಗಿದ್ದೀವಿ. ಅವಲ್ಲಿ ನಾವು ಅವ್ರಿಗೆ ಒಂದು ಪಿ ಆರ್ ಆ್ಯಕ್ಟಿವಿಟಿ, ಪ್ರಮೋಷನಲ್ ಆ್ಯಕ್ಟಿವಿಟಿ, ಈ ಥರ ಒಂದು ಇನ್ಫ್ಲುಯೆನ್ಷಿಯಲ್ ಆ್ಯಕ್ಟಿವಿಟಿ, ಈ ಕಾನ್ಸೆಪ್ಟ್ಗಳನ್ನು ಮಾಡಿಕೊಡ್ತಾ ಇರ್ತೀವಿ. ಅದರಲ್ಲಿ ಮುಖ್ಯವಾಗಿ ಇವಾಗ ಇಂಡಿಯಾ ಮಿಸಸ್ ವರ್ಲ್ಡ್ ಕಾನ್ಸೆಪ್ಟ್ ಆಗಿದೆ, ಮಿಸಸ್ ಇಂಡಿಯಾ ಕಾನ್ಸೆಪ್ಟ್ಸ್ ಆಗಿದೆ, ಮಿಸಸ್ ಯೂನಿವರ್ಸ್ ಕರ್ನಾಟಕ ಅಂತ ಆಗಿದೆ, BRW ಬ್ರೈಡಲ್ ರನ್ವೇ ವೀಕ್ ಅಂತ ಆಗಿದೆ, ಹೆರಿಟೇಜ್ ರನ್ವೇ ವೀಕ್ ಅಂತ ಆಗಿದೆ. ಈ ಥರ ನಾನಾ ಕ್ಷೇತ್ರಗಳು ಇತ್ತೀಚೆಗೆ ಮತ್ತೆ ಒಂದು ಇಂಡಿಯಾಸ್ ಮಿಸ್ TGPC ಅಂತ ಒಂದು ಕಾರ್ಯಕ್ರಮ ಕೂಡ, ನಂತರ ಕಾಸ್ಮೋಸ್ ಕ್ವೀನ್ಸ್ ಆಫ್ ಇಂಡಿಯಾ, ಈ ಥರ ನಾನಾ ಕ್ಷೇತ್ರಗಳಲ್ಲಿ ಒಂದು ಫ್ಯಾಷನ್ ಕ್ಷೇತ್ರದಲ್ಲೇ ಒಂದು ಅದ್ಭುತ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಅಸೋಸಿಯೇಟ್ ಆಗ್ತಾ ಇದ್ದಾರೆ. ಏನಕ್ಕೆ ನಮ್ಮ ಒಂದು ಕೆಲಸ ಕಾರ್ಯನ ಮೆಚ್ಚಿ ಅವರು ನಮಗೆ ಕೊಡ್ತಾರಂತಹ ಒಂದು ಕೆಲಸಗಳು. ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಪ್ರಾಜೆಕ್ಟ್ಗಳಿದೆ, ಒಂದೆರಡು ಪ್ರಾಜೆಕ್ಟ್ ಅಂತಲ್ಲ, ಸುಮಾರು 30ಕ್ಕಿಂತ ಹೆಚ್ಚು ರಿಯಲ್ ಎಸ್ಟೇಟ್ ಬ್ರ್ಯಾಂಡ್ಗಳನ್ನು ಕೂಡ ನಾವು ಪ್ರಮೋಟ್ ಮಾಡಿದ್ವಿ. ಸುಮಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ಕೂಡ ನಾವು ಸಾಕಷ್ಟು ಈವೆಂಟ್ಗಳನ್ನು ಮಾಡಿದ್ವಿ. ಸುಮಾರು ನಮ್ಮ ತಂಡದಿಂದನೇ ಸುಮಾರು ಒಂದು 300ಕ್ಕಿಂತ ಹೆಚ್ಚು ಟಾಪ್ ಕ್ಲಾಸ್ ಈವೆಂಟ್ಗಳಲ್ಲಿ ನಾವು ಪಾಲ್ಗೊಂಡಿದ್ವಿ. ನಮ್ಮ ಕ್ಷೇತ್ರದಲ್ಲಿ ಇಷ್ಟೇ ಕೆಲಸ ಮಾಡಿದ್ವಿ ಅಂತ ಏನಿಲ್ಲ, ಸಾವಿರಾರು ಕ್ಷೇತ್ರಗಳಲ್ಲಿ ನಾವು ಎಲ್ಲ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಗಳಲ್ಲಿ ಮಾಡಿದವರಲ್ಲಿ ನಾವು ಕೂಡ ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಏನು ನಮ್ಮ ನಿನ್ನೆ ತಾನೇ ನಮ್ಮ ರಾಗಿಣಿ ಮೇಡಮ್ ಭೇಟಿ ಮಾಡಿದ್ವಿ. ಅವರು ಮತ್ತೆ ನಿಮ್ಮ ಅಣ್ಣವ್ರು ಸೇರಿ ಯಾವುದೋ ಒಂದು ನಟನಾಗಿ ಯಾವುದೋ ಒಂದು ಫಿಲ್ಮ್ ಬರ್ತಾ ಇದೆ. ಈ ವಿಚಾರದಲ್ಲಿ ಸ್ಟಾರ್ ಕನ್ನಡದಿಂದ ತಾವೇನಾದರೂ ಹೀರೋ ಆಗಿ ಏನಾದ್ರು ಪಾತ್ರ ವಹಿಸಿ ಮಾಡಬೇಕು ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆಯಾ? ಇಲ್ಲ, ಹೀರೋ ಆಗಿ ಮಾಡಬೇಕಂತದ್ದೇನು ನನಗೇನು ಆಸಕ್ತಿ ಇರಲಿಲ್ಲ ಆ್ಯಕ್ಚುಲಿ. ಅದು ಇತ್ತೀಚೆಗೆ ಕೆಲವು ಸಿನಿಮಾಗಳಲ್ಲಿ ಸ್ನೇಹಪೂರ್ವಕವಾಗಿ ನಾವು ಕೂಡ ನಟಿಸಿದ್ದೀವಿ. ಅಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ಅವರು ಡೈರೆಕ್ಷನ್ ವಿಭಾಗದಲ್ಲಿ, ನಟನೆ ವಿಭಾಗದಲ್ಲಿ ಸುಮಾರು ರೈಟಿಂಗ್ ಕಾನ್ಸೆಪ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ತಂಡದಿಂದ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬರ್ತಿದೆ ಅದು ಸುಮಾರು ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ನಾವು ಸುಮಾರು ನೋಡಿದ್ವಿ ಅದನ್ನು, ಫುಟೇಜಸ್ ಎಲ್ಲ. ಮುಂದೆ ಮೋಸ್ಟ್ಲಿ ಅದು ತುಂಬ ಅದ್ಭುತವಾಗಿ ಬರ್ಬೋದು ಅಂತ ಹೇಳಿ ನಾವು ಕಾಯ್ತಾ ಇದ್ವಿ. ಮತ್ತೊಂದು ತಮ್ಮ ಕೇಳಬೇಕು ಅಂದ್ರೆ, ನಿಮ್ಮ ಅಭಿಮಾನಿಗಳು ಅಂದ್ರೆ ನಮ್ಮ ಸ್ಟಾರ್ ಕನ್ನಡ ಇದ್ದಾಗ ಬರೀ ಮಹಿಳೆಯರು ಸಂಖ್ಯೆ ಹೆಚ್ಚಾಗಿದೆ. ಅಸ್ಲಂ ಅವರು ಅಂದ್ರೆ ಯಾವುದೋ ಒಂದು ಫ್ಯಾಷನ್ ಶೋ ಆಗ್ಬೋದು, ಮತ್ತೊಂದು ಆಗ್ಬೋದು, ಮೊದಲನೇ ಅರ್ಜಿ ಅಸ್ಲಂ ಹತ್ರ ಹಾಕ್ಬೇಕು ಅಂತ ಹೇಳಿ ಮಹಿಳಾ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಒಂದು ಇದಿದ್ದಾರೆ, ಬೆಂಬಲ ಇದೆ ಅಂತೇಳಿ ಕೇಳ್ಪಟ್ವಿ. ಇದ್ರ ಬಗ್ಗೆ ಹೇಳ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಸ್ಟ್ರಾಂಗ್ ವುಮೆನ್ ಅವಾರ್ಡ್ಸ್ ಅಂತ ಹೇಳಿ ನಮ್ಮದೇ ಆದಂಥ ಕಾನ್ಸೆಪ್ಟ್ಸ್ ಇತ್ತು. ಯಾಕಂದರೆ ನಾವು ಮಹಿಳೆಯರ ಒಂದು ಉತ್ತೇಜನಕ್ಕೋಸ್ಕರ ಹೊಸ ಕಾನ್ಸೆಪ್ಟ್ಗಳನ್ನು ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಗಳನ್ನು ನಮ್ಮ ತಂಡದಿಂದನೇ ಕೊಟ್ಟಿದ್ವಿ. ನಮ್ಮದೇ ಆದಂತಹ ಸ್ಟ್ರಾಂಗ್ ವುಮೆನ್ ಅವಾರ್ಡ್ಸ್ ಒಂದು ಅದ್ಭುತ ಕಾನ್ಸೆಪ್ಟ್ ಆಗಿತ್ತು. ಆ ಒಂದು ಕಾನ್ಸೆಪ್ಟಲ್ಲಿ ಏನಾಗಂದರೆ, ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಎಲ್ಲ ಕಡೆ ಅವಾರ್ಡ್ ಶೋ ಅಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮಲ್ಲಿ ಏನಾಗಿದ್ರೆ, ನಾವೇ ಖುಷಿಯಿಂದ ದುಡ್ಡು ಕೊಟ್ಟು, ನಾವೇ ಅವಾರ್ಡ್ ಕೊಟ್ಟು, ಈ ಥರ ಒಂದು ಹೊಸ ಇದನ್ನು ಕಾನ್ಸೆಪ್ಟ್ನ ಇಟ್ಕೊಂಡು ಸ್ಟ್ರಾಂಗ್ ವುಮೆನ್ ಅವಾರ್ಡ್ಸ್ ಅಂತ ಕೂಡ ನಾವು ಒಂದು ಕಾನ್ಸೆಪ್ಟ್ ಕೂಡ ಮಾಡಿದ್ವಿ. ತುಂಬ ಅದ್ಭುತವಾಗಿ ಅದು ಜನಪ್ರಿಯಗೊಂಡಿದ್ದಂತಹ ನಮ್ಮ ಕಾರ್ಯಕ್ರಮ ಅದು. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ಇಟ್ಕೊಂಡಿದ್ವಿ. ಈಗ ಸ್ಟಾರ್ ಕನ್ನಡ ಫೌಂಡೇಶನಿಂದ ಕೂಡ ಸಾಕಷ್ಟು ಕಾರ್ಯಕ್ರಮ, ಮೊನ್ನೆ ಒಂದು ಗುರು ನಮನ ಅಂತ ಹೇಳಿ ನಮ್ಮ ಟೀಚರ್ ಅವ್ರಿಗೋಸ್ಕರನೇ ಅವ್ರದ್ದೇ ಟೀಚರ್ನ ಒಂದು ಶಾಲೆ, ಆ ಕಾಲೇಜ್ಗೆ ನಾವು ನಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟು ಸುಮಾರು ಕೆಲಸ ಕಾರ್ಯಗಳನ್ನು ಸಾಮಾಜಿಕ ಕ್ಷೇತ್ರಗಳು ಕೂಡ ನಾವು ತೋರಿಸ್ಕೊಳ್ತಾ ಇದ್ವಿ. ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡ್ವಿ. ಯಾಕಂದರೆ ಮಾರ್ಚ್ ತಂಡಕ್ಕೆ ಕೂಡ ನನ್ನ ಮನಸ್ಸಿನಿಂದ ಒಂದು ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಬಂದು ನಮಗೆ ನಮ್ಮ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬ
ಸಿಬ್ಬಂದಿ ವರ್ಗಕ್ಕೆ ನಮ್ಮ ಕಡೆಯಿಂದ ಕೂಡ ಧನ್ಯವಾದಗಳು ಸರ್. ಸರ್, ನನ್ನ ಅಸ್ಲಂ ಸರ್ ಪರಿಚಯ ಬಂದು ನಮ್ಮ ಮೂಲ ಕಾರಣ ಅಂತಂದರೆ ಅಫ್ಜಲ್ ಭಾಯ್ ಅಂತ ಹೇಳ್ತೀನಿ. ನನ್ನ ಒಡ ಹುಟ್ಟಿದ ತಮ್ಮ, ಅಣ್ಣ ಏನಾದರೂ ಆಗಿರ್ಬೋದು. ಅವರಿಂದ ಇವ್ರು ಪರಿಚಯ ಆದರು. 2019ನೇ ಇಸ್ವಿಲಿ ಪರಿಚಯ ಆಗಿದ್ದು. ಸರ್, ನಾನು ನೋಡಿರೋಂತಹ ಎಷ್ಟೋ ಜನಗಳು ನಾನು ನೋಡಿದ್ದೀನಿ. ದಿ ಬೆಸ್ಟ್ ಜೆಂಟ್ಲ್ಮ್ಯಾನ್ ಅಂತಂದರೆ ಅಸ್ಲಂ ಭಾಯ್. ನಾನು ಒಬ್ಬರ ಬಗ್ಗೆ ಒಂದು ಕಮೆಂಟ್ ಆಗಲಿ, ಒಬ್ಬರ ಬಗ್ಗೆ ಟೀಕೆ ಆಗಲಿ ಯಾವತ್ತೂ ಯಾರಿಗೂ ಮಾಡಿಲ್ಲ. ಯಾರಿಗೂ ನೋವಾಗ್ದಂಗೂ ಮಾತಾಡಿಲ್ಲ, ನೋವಾಗೋ ಥರನೂ ಮಾತಾಡಿಲ್ಲ. ಹಾಗಾಗಿ ನಾನು ನಾ ಕಂಡಂತೆ ಅಂದಾಗ ಹೇಳ್ತಾರಲ್ಲ, ನಾ ಕಂಡಂತೆ ಅಸ್ಲಂ ಭಾಯ್ ಏನು ಅಂತಂದಾಗ ಈಸ್ ಈಕ್ವಲ್ ಟು ಜೆಂಟ್ಲ್ಮ್ಯಾನ್. ಇವ್ರಿಗೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಳ್ಳೆಯ ಆಯುಸ್ಸು, ಆರೋಗ್ಯ ಕೊಟ್ಟು, ಒಳ್ಳೆ ನೆಮ್ಮದಿ ಜೊತೆಗೆ ಒಳ್ಳೆ ಯಶಸ್ಸನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ನಾನು ಕೋರ್ತಾ ಇದ್ದೀನಿ ಸರ್.